ಇವತ್ತು ಈರುಳ್ಳಿ ಬಜೆ ಯಾವ ರೀತಿ ಮಾಡಬೇಕು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಮೊದಲು ಇಲ್ಲೊಂದು ಬಾಣಲೆ ತೊಗೊಂಡು ಅದರಲ್ಲಿ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ, ಅಷ್ಟು ಖಾರದ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ತರಿಯಾಗಿ ಕುಟ್ಟಿಟ್ಕೊಂಡು ಜೀರಿಗೆ ಪುಡಿ, ಅಜೀವಾನ್ ಪುಡಿ, ಸ್ವಲ್ಪ ಬೇಕಿಂಗ್ ಸೋಡಾ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಆಮೇಲೆ ಈರುಳ್ಳಿ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು. ಈ ಈರುಳ್ಳಿ ಹಾಕಿ ಎಲ್ಲನೂ ಇಟ್ಟು ಕಲಿಸ್ಕೋಬೇಕು. ಯಾವ ರೀತಿ ಕಲಿಸ್ಕೋಬೇಕಂತ ನಾನು ಈಗ ತೋರಿಸ್ಕೊಡ್ತೀನಿ ನಿಮ್ಗೆ. ನೋಡ್ಕೊಂಡು ನೀರು ಹಾಕಿ ಕಲಿಸ್ಕೋಬೇಕು. ಜಾಸ್ತಿ ಅಳಗ್ಸ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಹಿಟ್ಟು ಈಗ ಅದಕ್ಕೆ ಕಲಿಸ್ಕೋಬೇಕು. ಒಂದು ಹಾಫ್ ಆ್ಯನ್ ಅವರ್ ಇದಕ್ಕೆ ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಟು ಬಿಡ್ಬೇಕು ಹಿಟ್ಟಿಗೆ. ಯಾಕಂದರೆ ಮತ್ತೆ ಹಿಟ್ಟು ನೀರು ಹಿಡ್ಕೋತದೆ, ಹಿಟ್ಟು ಗಟ್ಟಿ ಆಗ್ತದೆ. ಅದಕ್ಕೊಂದು ಹಾಫ್ ಆ್ಯನ್ ಅವರ್ ಬಿಡಬೇಕಂತ ಹೇಳೋದು. ಒಂದು ಹಾಫ್ ಆ್ಯನ್ ಅವರ್ ಬಿಟ್ಬಿಡಿ ಅದು ಕಲಸಿ. ಈ ರೀತಿ ನೋಡಿ ಈರುಳ್ಳಿ ಬಜೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಲ್ಲ. ನಾನು ಹಿಟ್ಟು ಕಲಿಸ್ಕೊಂಡು ಒಂದು ಅರ್ಧ ತಾಸು ಬಿಡಬೇಕು ಅಂತ ಹೇಳೀನಿ. ನೋಡಿ ಇಲ್ಲಿ ಅರ್ಧ ಗಂಟೆ ಆಯಿತು ನಾನು ಹಿಟ್ಟು ಬಿಟ್ಬಿಟ್ಟು ಕಲಿಸಿಬಿಟ್ಟಿಟ್ಟಿನಿ. ಇವಾಗ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಒಲೆ ಹೊತ್ತಿಸಿ ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಮೊದಲು ನಾನು ಮೆಣಸಿನ್ಕಾಯಿ ತೆಕ್ಕೊಂಡಿದ್ದೀನಿ. ಈ ರೀತಿ ಮೊದಲು ಅದೇ ಎಣ್ಣೆಯಲ್ಲಿ ಬಜೆ ಹಾಕ್ಕೋಬೇಕು ನಾವು. ನಿಮಗೆ ದೊಡ್ಡ ಬೇಕಾದರೆ ದೊಡ್ಡ ಆಕಾರದಲ್ಲಿ ಹಾಕ್ಕೊಂಡು, ಚಿಕ್ಕದು ಬೇಕಾದರೆ ಚಿಕ್ಕ ಆಕಾರದಲ್ಲಿ ಹಾಕ್ಕೋಬೋದು. ಈ ರೀತಿ ಒಂದು ಸೈಡ್ ಚೆನ್ನಾಗಿ ಬೈದ ಮೇಲೆ ಇನ್ನೊಂದು ಸೈಡ್ ತಿರುಗಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಎರಡು ಸೈಡ್ನು ಕರ್ಕೋಬೇಕು. ಎರಡು ಸೈಡ್ ಚೆನ್ನಾಗೇನಪ್ಪ ಅಂದ್ರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ, ಒಳಗಿಂದೆಲ್ಲ ಹಸಿ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಎಲ್ಲನೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಎಣ್ಣೆಯಿಂದ ತೆಕ್ಕೋಬೇಕು ಇವನ್ನ. ನೋಡಿ ಗರಂ ಈರುಳ್ಳಿ ಬಜೆ ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಂಡಿರಲ್ಲ, ಮನೆಯಲ್ಲಿ ಮಾಡ್ಕೊಂಡು ನೋಡಿ ಒಂದು ಸಾರಿ. ಈ ರೀತಿ ಹೊರಗಿಂದೆಲ್ಲ ಹೆಲ್ದಿ ಇರಲ್ಲ, ಅವರು ಅದೇ ಕರೆದಿದ್ದ ಎಣ್ಣೆಯಲ್ಲೇ ಕರಿತಾ ಇರ್ತಾರೆ. ಎಣ್ಣೆ ಕರ್ರಗಾಗ್ಬಿಟ್ರೆ ಅವ್ರೇನು ಎಣ್ಣೆ ಬದಲಿಸೋದಿಲ್ಲ. ಅದಕ್ಕೆ ಮನೆಯಲ್ಲಿ ಒಂದು 10 ನಿಮಿಷದಲ್ಲಿ ಆಗಿಬಿಡುತ್ತೆ. ಈ ರೀತಿ ಮಾಡ್ಕೊಳ್ಳಿ.